ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಜೂನ್ 9 ಮತ್ತೆ 10ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ಅನಲೈಸ್ ಮಾಡೋಣ. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಟಾಪಿಕ್ಸ್ PIB ಮತ್ತೆ ಡೌನ್ ಟು ಅರ್ತ್ ಮ್ಯಾಗಝಿನ್ಸ್ ಇಂದ ಅಂಡ್ ಆಲ್ಸೋ ಇಂಡಿಯನ್ ಎಕ್ಸ್‌ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಇಂದ ತಗೊಂಡಿರುವಂತಹ ಟಾಪಿಕ್ಸ್ ಗಳು. ಎಡಿಟೋರಿಯಲ್ಸ್ ನ ಇಲ್ಲಿ ಸ್ಕಿಪ್ ಮಾಡಲಾಗಿದೆ. ವೈ? ಬಿಕಾಸ್ ಎಡಿಟೋರಿಯಲ್ಸ್ ಅನಲೈಸ್ ಅನ್ನ ಸಪರೇಟ್ ಆಗಿ ವೀಕ್ಲಿ ಒನ್ಸ್ ಮಾಡ್ಕೊಡ್ಲಾಗತ್ತೆ, ಅದಕ್ಕೋಸ್ಕರ. ಸೊ ಫಸ್ಟ್ ಟಾಪಿಕ್, ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಸೊ ವಾಟ್ ಇಸ್ ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್? ಸೊ ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಭೂತಾನ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಪ್ರಾಜೆಕ್ಟ್. ಸೊ ಭೂತಾನ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಪ್ರಾಜೆಕ್ಟ್ ಇಂಡಿಯಾಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಇಂಡಿಯಾ ಮತ್ತೆ ಭೂತಾನ್ ಗವರ್ಮೆಂಟ್ ಸೇರಿ ಜನರೇಟ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಡಿಯನ್ ಪರ್ಸ್ಪೆಕ್ಟಿವ್ ಆಗು ಕೂಡ ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್. ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ GS2 ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂತ ನೋಡ್ತೀವಲ್ಲ, ಅದ್ರಲ್ಲಿ ಇಂಡಿಯಾ ಮತ್ತೆ ಭೂತಾನ್ ರಿಲೇಶನ್ಶಿಪ್ ಅನ್ನ ಕೇಳಿದಾಗ ಇದನ್ನ ಎಕ್ಸಾಂಪಲ್ ಆಗಿ ಕೊಡಬಹುದಾಗತ್ತೆ. ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ 570 ಮೆಗಾವ್ಯಾಟ್ ರನ್ ಆಫ್ ರಿವರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆಗಿದೆ. ಸೊ ಇದನ್ನ ಭಾರತದ ಅದಾನಿ ಪವರ್ ಪ್ಲಾಂಟ್ ಮತ್ತೆ ವಾಂಗ್ಚು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಲಿಮಿಟೆಡ್ ಎರಡು ಕೂಡ ಸೇರ್ಬಿಟ್ಟು ಕನ್ಸ್ಟ್ರಕ್ಷನಲ್ ಆಪರೇಷನ್ಸ್ ನ ಮಾಡ್ತಿವೆ. ಸೊ ಮೇಜರ್ ಶೇರ್ ಬಂದ್ಬಿಟ್ಟು ಅಂದ್ರೆ 51% ಆಫ್ ದ ಶೇರ್ ಬಂದ್ಬಿಟ್ಟು ಭೂತಾನ್ಗೆ ಸೇರುತ್ತೆ ಅಂಡ್ ರಿಮೈನಿಂಗ್ 49% ಆಫ್ ದ ಶೇರ್ ಬಂದು ಇಂಡಿಯಾಗೆ ಸೇರುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ. ಸೊ ಈ ಪ್ರಾಜೆಕ್ಟ್ ಬಿಲ್ಡ್, ಓನ್, ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಮಾಡೆಲ್ ಅನ್ನುವಂತಹ ಒಂದು ಥೀಮ್ ಮೇಲೆ ವರ್ಕ್ ಆಗ್ತಾ ಇದೆ. ಸೊ ಇದನ್ನ ಬೋಟ್ ಅಂತ ಹೇಳಿ ಕರೀತೇವೆ. ಸೊ ವಾಟ್ ಇಸ್ ದಿಸ್ ಬಿಲ್ಡ್, ಓನ್, ಆಪರೇಟ್, ಟ್ರಾನ್ಸ್ಫರ್ ಮಾಡೆಲ್? ಅದಾನಿ ಪವರು ಕನ್ಸ್ಟ್ರಕ್ಟಿವ್ ಆಪರೇಷನ್ಸ್ ಮತ್ತೆ ಪ್ರಾಜೆಕ್ಟ್ ಅನ್ನ ಮ್ಯಾನೇಜ್ ಮಾಡೋದನ್ನ ಹೊಂದುತ್ತೆ, ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾರಿಗೆ? ಭೂತಾನ್ ಗವರ್ಮೆಂಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಭೂತಾನ್ ಗವರ್ಮೆಂಟ್ ಇದನ್ನ ಮ್ಯಾನೇಜ್ ಮಾಡಿ ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಇಸ್ ವೈ ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬೋಟ್ ಮಾಡೆಲ್. ಸೊ ವಾಂಗ್ಚು ರಿವರ್ ಅನ್ನ ಭಾರತದಲ್ಲಿ ನಾವು ರಾಯ್ದಾಕ್ ರಿವರ್ ಅಂತ ಕೂಡ ಕರಿತೇವೆ, ವಿಚ್ ಇಸ್ ನಥಿಂಗ್ ಬಟ್ ವಾಂಗ್ಚು ರಿವರ್ ಭಾರತ ಮತ್ತೆ ಭೂತಾನ್ ನಡುವೆ ರಿವರ್ ಅನ್ನ ಎರಡೂ ಕೂಡ ಯೂಸ್ ಮಾಡ್ತಿದೆ. ಭಾರತ ಕೂಡ ಯೂಸ್ ಮಾಡ್ತಿದೆ ಮತ್ತೆ ಭೂತಾನ್ ಕೂಡ ಯೂಸ್ ಮಾಡ್ತಾ ಇದೆ ಅಂತ ಅರ್ಥ. ರಾಯ್ದಾಕ್ ರಿವರ್ ಯಾವ್ದ್ರ ಟ್ರಿಬ್ಯೂಟರಿ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ರಿವರಿನ ಟ್ರಿಬ್ಯೂಟರಿ. ಸೊ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ವಾಂಗ್ಚು ರಿವರ್ ಬಂದ್ಬಿಟ್ಟು ಬ್ರಹ್ಮಪುತ್ರ ರಿವರ್ ಟ್ರಿಬ್ಯೂಟರಿ, ಮತ್ತೆ ಇಂಡಿಯಾದಲ್ಲಿ ರಾಯ್ದಾಕ್ ರಿವರ್ ಅಂತ ಹೇಳಿ ಕರಿತೇವೆ. ಅಂಡ್ ವಾಂಗ್ಚು ರಿವರ್ ಭೂತಾನ್ ಅಲ್ಲಿ ಇರುವಂತಹ ರಿವರ್. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ ಮತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಈಗ ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಕರೆಂಟ್ ಅಫೇರ್ಸ್ ವಿತ್ ಸ್ಟಾಟಿಕ್ ಕ್ವಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸಿ ದ ಕ್ವಶನ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. With reference to Wangchu hydroelectric project, consider the following statement. It is being developed on the Wangchu River, which is known as the Raidak River in India and act as a significant tributary of Brahmaputra. Idu correct. In a geographical perspective, the project is joint venture where India's state-owned NHPC holds a controlling 50% of stake. 51% ಸ್ಟೇಕ್ ಬರಲ್ಲ, ಯಾಕೆಂದ್ರೆ ಪ್ರಾಜೆಕ್ಟೇ ಬಂದ್ಬಿಟ್ಟು ಭೂತಾನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಹೈಯೆಸ್ಟ್ ಸ್ಟೇಕ್ ಅವ್ರಿಗೆ ಹೋಗಿರುತ್ತೆ ಅಂಡ್ ಲೋಯೆಸ್ಟ್ ಸ್ಟೇಕು ಬೇರೆ ಪಾರ್ಟೀಸ್ಗೆ ಇರುತ್ತೆ. ಸೊ ಎರಡು ಕಂಪನೀಸ್ ಇಲ್ಲಿ ರನ್ ಆಗ್ತಾ ಇರೋದ್ರಿಂದ ಹೈಯೆಸ್ಟ್ ಸ್ಟೇಕು 51% ಅದು ಭೂತಾನ್ಗೆ ಹೋಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಇಟ್ ಫಂಕ್ಷನ್ ಆಸ್ ಅ ಪೀಕ್ ರನ್ ಆಫ್ ರಿವರ್ ಪ್ಲಾಂಟ್ ಬೇಸ್ಡ್ ಆನ್ ಬಿಲ್ಡ್, ಓನ್, ಆಪರೇಟ್, ಟ್ರಾನ್ಸ್ಫರ್ ಮಾಡೆಲ್. ಸೊ ಇದು ಕೂಡ ಕರೆಕ್ಟ್. ವೆನ್ ಇಟ್ ಕಮ್ಸ್ ಟು ಸ್ಟೇಟ್ ಎಕ್ಸಾಮ್ಸ್, ಬೋಟ್ ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ಹೇಳಿ ಕೇಳ್ತಾರೆ. ಅಂಡ್ UPSC ಯಲ್ಲೂ ಕೂಡ ವಿತ್ ರೆಫರೆನ್ಸ್ ಟು ಬೋಟ್ ಅಬ್ರಿವೇಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಕರೆಕ್ಟ್, ಸೆಕೆಂಡ್ ಒನ್ ಥರ್ಡ್ ಒನ್ ಕರೆಕ್ಟ್. ಆನ್ಸರು B, ದಟ್ ಈಸ್ 1 and 3 ಓನ್ಲಿ ಇಸ್ ದ
ರೈಟ್ ಆನ್ಸರ್. ಸೆಕೆಂಡ್ ಟಾಪಿಕ್, ಅಟ್ಮಾಸ್ಫಿಯರಿಕ್ ಅರೋರಲ್ ಫಿನೋಮಿನಾನ್. ಅರೋರಾ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಅರೋರಾ ಬೋರಿಯಾಲಿಸ್ ನ್ಯೂಸ್ ಅಲ್ಲಿ ಯಾಕಿದೆ? ಅರೋರಾ ಸೇಮ್ ಅರೋರಾ ಲೈಟ್ಸ್ ತರ ಭಾರತದಲ್ಲೂ ಕೂಡ ಅರೋರಾ ಬೋರಿಯಾಲಿಸ್ ಫಿನೋಮಿನಾ ವಿಸಿಬಲ್ ಆಗೋ ಚಾನ್ಸಸ್ ಇದೆ ಹೈ ಆಲ್ಟಿಟ್ಯೂಡ್ ರೀಜನ್ ಅಲ್ಲಿ, ವಿಚ್ ಇಸ್ ಮೋರ್ ದನ್ 1200 ಆರ್ 1500 ಆಲ್ಟಿಟ್ಯೂಡ್ಸ್. ಸೊ ಅದಕ್ಕಿಂತ ಜಾಸ್ತಿ ಇರೋ ಆಲ್ಟಿಟ್ಯೂಡ್ಸ್ ರೀಜನ್ ಅಲ್ಲಿ ಅರೋರಾ ಬೋರಿಯಾಲಿಸ್ ಲೈಟ್ಸ್ ಗಳ ತರ ಭಾರತದಲ್ಲೂ ಕೂಡ ವಿಸಿಬಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈನ ಮಾಡಲಾಗಿದೆ. ಬಿಕಾಸ್ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಅರೌಂಡ್ ದ ನಾರ್ತ್ ಪೋಲ್. ಯೂಶಲಿ ನಾರ್ತ್ ಪೋಲ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು, ಸೌತ್ ಪೋಲ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು, ಐ ಮೀನ್ ವಿಸಿಬಲ್ ಆಗ್ತಿತ್ತು. ಈಗ ಇಂಡಿಯಾದಲ್ಲಿ ಕೂಡ ವಿಸಿಬಲ್ ಆಗ್ತಿದೆ. ಸೊ ವಾಟ್ ಇಸ್ ಅರೋರಾ? ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಅರೋರಾ ಅಂದ್ರೆ ಏನು, ಬೊರಿಯಾಲಿಸ್ ಅಂದ್ರೆ ಏನು ಅಂತ ಬೇಕು. ಅರೋರಾ ಅಂತ ಹೇಳಿದ್ರೆ ಇದನ್ನ ನದನ್ ಲೈಟ್ಸ್ ಅಂತ ಹೇಳಿ ಕರಿತೇವೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ನದನ್ ಲೈಟ್ಸ್. ಎಕ್ಸ್ಪೆಕ್ಟೆಡ್ ಟು ವಿಸಿಬಲ್ ಇನ್ ಇಂಡಿಯಾ ನೌ. ಫ್ರೀಕ್ವೆಂಟ್ಲಿ ನದನ್ ಲೈಟ್ಸ್ ಎಲ್ಲೆಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಕೆನಡಾ, ಅಲಸ್ಕಾ, ಗ್ರೀನ್ಲ್ಯಾಂಡ್. ಸೊ ನದನ್ ಪೋಲ್ ರೀಜನ್ ಅಲ್ಲಿ ವಿಸಿಬಲ್ ಆಗಿರುವಂತಹ ಅಥವಾ ನಿಯರ್ ಇರುವಂತಹ ಕಂಟ್ರೀಸ್ ಗಳಲ್ಲಿ ಇಲ್ಲಿ ತನಕ ನದನ್ ಪೋಲ್ಸ್ ಗಳನ್ನ ಅಂದ್ರೆ ಅರೋರಾನ ನೋಡ್ತಾ ಇದ್ವಿ. ಈಗ ಸೌತ್ ರೀಜನ್ ಅಲ್ಲೂ ಕೂಡ ಅಂದ್ರೆ ನಿಯರ್ ಟು ದ ಟ್ರಾಪಿಕಲ್ ಕಂಟ್ರೀಸ್ ಅಲ್ಲೂ ಕೂಡ ನದನ್ ಲೈಟ್ಸ್ ವಿಸಿಬಲ್ ಆಗ್ತಾ ಇದೆ. ಸರ್ಫೇಸ್ ಸನ್ ಆಕ್ಟಿವಿಟಿಯಿಂದ ಸ್ಟಾರು ಕಂಟಿನ್ಯೂಸ್ಲಿ ಸ್ಟ್ರೀಮ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಎಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಣ್ಣದು ಹೀಟ್ ಇಂದ. ಸೊ ಹಾಗೇನಾಗುತ್ತೆ, ಮೇನ್ ಆಗಿ ಎಲೆಕ್ಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಗಳು ಜನರೇಟ್ ಆಗ್ತಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಸೋಲಾರ್ ವಿಂಡ್ಸ್ ಅಂತ ಹೇಳಿ ಕರಿತೇವಲ್ವಾ. ಈ ಸೋಲಾರ್ ವಿಂಡ್ಸ್ ಜನರೇಟ್ ಆದಾಗ ಇದೇನಾಗತ್ತೆ, ಅಟ್ಮಾಸ್ಫಿಯರ್ಗೆ ಬರುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಗ್ಯಾಸಸ್ ಇರುತ್ತಲ್ಲ, ಈ ಗ್ಯಾಸಸ್ ಜೊತೆ ಕೊಲೈಡ್ ಆಗ್ಬಿಟ್ಟು ಲೈಟ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಟ್ಮಾಸ್ಫಿಯರ್ ಅಲ್ಲಿರೋ ಪಾರ್ಟಿಕಲ್ಸ್ ಜೊತೆ ಕೊಲೈಡ್ ಆಗಿ ಲೈಟ್ಸ್ ಎಮಿಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ವಾಟ್ ಹ್ಯಾಪನಿಂಗ್ ಇನ್ ದ ನದರ್ನ್ ಪೋಲ್ಸ್ ಅಂಡ್ ದ ಸದರ್ನ್ ಪೋಲ್ಸ್. ಸೊ ಯೂಶಲಿ ಇದನ್ನ ನಾವು ಅಪ್ಪರ್ ಅಟ್ಮಾಸ್ಫಿಯರಿಕ್ ಅರ್ತ್ ರೀಜನ್ ಅಲ್ಲಿ ಮಾತ್ರ ನೋಡ್ತೀವಿ. ಅಂದ್ರೆ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಇದೆಲ್ಲ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಅಯನೋಸ್ಫಿಯರ್ ಅಂಡ್ ಲಾಸ್ಟ್ನೇದು ಎಕ್ಸೋಸ್ಫಿಯರ್. ಸೊ ಯೂಶಲಿ ನಮ್ಗೆ ಈ ಥರ್ಮೋಸ್ಫಿಯರ್ ಅಥವಾ ನಾವು ಅಯೋನೋಸ್ಫಿಯರ್ ಅಂತ ಹೇಳಿ ಕರಿತೀವಲ್ಲ, ಇಲ್ಲೇ ನಾವು ಅರೋರಾ ಬೋರಿಯಾಲಿಸ್ ನ ನೋಡ್ಬೋದು. ಆದ್ರೆ ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ ಇದು ಇಲ್ಲಿ ತನಕ ವಿಸಿಬಲ್ ಆಗಿರ್ಲಿಲ್ಲ. ವೈ? ಬಿಕಾಸ್ ನಾವು ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಟ್ರೋಪೋಸ್ಫಿಯರ್ ಬಂದ್ಬಿಟ್ಟು ಈ ತರ ಇದೆ, ಈಕ್ವೇಟರ್ ಹತ್ರ ಹೈಟ್ ಜಾಸ್ತಿ ಇದೆ ಅಂಡ್ ಪೋಲಾರ್ ರೀಜನ್ ಹತ್ರ ಹೈಟ್ ಕಡಿಮೆ ಇದೆ. ಸೊ ಈ ಪೋಲಾರ್ ರೀಜನ್ ಹತ್ರ ನಾವೇನ್ ಟ್ರೋಪೋಸ್ಫಿಯರ್ದು ಹೈಟ್ ಕಡಿಮೆ ನೋಡ್ತೀವಲ್ವಾ, ಹಂಗಾಗಿ ಪೋಲಾರ್ ರೀಜನ್ ಅಲ್ಲಿ ನಮ್ಗೆ ಅರೋರಾ ಮತ್ತೆ ಬೋರಿಯಾಲಿಸ್ ವಿಸಿಬಲ್ ಇದೆ. ಹಾಗಾಗಿ ಟ್ರಾಪಿಕಲ್ ಕಂಟ್ರೀಸ್ ಅಥವಾ ಈಕ್ವಟೋರಿಯಲ್ ಕಂಟ್ರೀಸ್ ಅಲ್ಲಿ ಇದು ವಿಸಿಬಲ್ ಇಲ್ಲ. ಸೋಲಾರ್ ವಿಂಡ್ ಪಾರ್ಟಿಕಲ್ಸ್ ಇಫ್ ಇನ್ ಕೇಸ್ ಆಕ್ಸಿಜನ್ ಜೊತೆ ಏನಾದ್ರೂ ಕೊಲೈಡ್ ಆಗ್ತಿದೆ ಅಂತ ಹೇಳಿದ್ರೆ, ಆಕ್ಸಿಜನ್ ಜೊತೆ ಕೊಲೈಡ್ ಆದ್ರೆ ಗ್ರೀನ್ ಕಲರ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ನೈಟ್ರೋಜನ್ ಜೊತೆ ಕೊಲೈಡ್ ಆದ್ರೆ ಬ್ಲೂ ಕಲರ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಬ್ಲೂ ಅಥವಾ ಪರ್ಪಲ್ ಲೈಟ್. ಸೊ ಆಕ್ಸಿಜನ್ ಜೊತೆಗೆ ಕಲರ್ ಕೋಡಿಂಗ್ಸ್ ಗಳನ್ನ ಕೇಳ್ತಾರೆ. ಆಕ್ಸಿಜನ್ ಗ್ರೀನ್ ಕಲರು, ನೈಟ್ರೋಜನ್ ಬ್ಲೂ ಅಥವಾ ಪರ್ಪಲ್ ಕಲರ್ ಅಲ್ಲಿ ಲೈಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿ ಜಾಸ್ತಿ ಅರೋರಾ ಬೋರಿಯಾಲಿಸ್ ಗಳು ಕಾಣಿಸುತ್ತೆ ನಮ್ಗೆ ಲೈಟ್ಸ್ ಎಮಿಟ್ ಆಗುತ್ತೆ, ಥರ್ಮೋಸ್ಫಿಯರ್ ಅಥವಾ ಅಯೋನೋಸ್ಫಿಯರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್, in the context of space weather and atmospheric sciences, how are the auroral displays differentiate by hemispheres? Display in both hemispheres are collectively called aurora borealis, distinguishing only by altitude. First one wrong. Northern hemisphere displays are termed aurora australis, while southern hemisphere displays are termed as aurora borealis. ಇದು ಕೂಡ ರಾಂಗ್, ಬಿಕಾಸ್ ಇದು ಉಲ್ಟಾ ಮಾಡಿ ಕೊಟ್ಟಿದ್ದಾರೆ. ನದರ್ನ್ ಲೈಟ್ಸ್ ನ ನಾವು ಅರೋರಾ ಬೋರಿಯಾಲಿಸ್ ಅಂತ ಕರಿತೀವಿ, ಸದರ್ನ್ ಲೈಟ್ ನ ನಾವು ಅರೋರಾ ಆಸ್ಟ್ರಿಯಾಲಿಸ್ ಅಂತ ಹೇಳಿ ಕರಿತೀವಿ. ಆಸ್ಟ್ರೇಲಿಯಾ ಎಲ್ಲಿದೆ ಅಲ್ವಾ, ಸೌತ್ ರೀಜನ್ ಅಲ್ಲಿ ಇದೆ.
ಸೊ ಹಾಗಾಗಿ ಅರೋರಾ ಆಸ್ಟ್ರಿಯಾಲಿಸ್. ಸೊ ಸ್ಟೇಟ್ಮೆಂಟ್ ಬಿ ಕೂಡ ರಾಂಗ್. Northern hemisphere displays are termed as aurora borealis, while southern hemisphere displays are termed as aurora australis. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಆನ್ಸರ್ ಬಂದು ಸಿ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಗುತ್ತೆ. ನೆಕ್ಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್ ಇನ್ ಇಂಡಿಯಾ. ಗ್ಯಾಲೆಂಟ್ರಿ ಅವಾರ್ಡ್ ಈಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ರಾಷ್ಟ್ರಪತಿ ಭವನ್ ಅಲ್ಲಿ ನಡೀತಾ ಇರುವಂತಹ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಸೆರೆಮನಿಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗ್ಯಾಲೆಂಟ್ರಿ ಅವಾರ್ಡ್ ಅನ್ನ ಪರ್ಸನಲ್ ಆರ್ಮಡ್ ಫೋರ್ಸಸ್ಗೆ, ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ಗೆ ಮತ್ತೆ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ಪೊಲೀಸ್ಗೆ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಗ್ಯಾಲೆಂಟ್ರಿ ಅವಾರ್ಡ್ ಅಟ್ ಪ್ರೆಸೆಂಟ್ ನ್ಯೂಸ್ ಅಲ್ಲಿದೆ. ಗ್ಯಾಲೆಂಟ್ರಿ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ, ಯಾರೆಲ್ಲ ಆರ್ಮಡ್ ಫೋರ್ಸಸ್ ಅಲ್ಲಿ ಎಕ್ಸೆಪ್ಷನಲ್ ಬ್ರೇವರಿ ಮತ್ತೆ ಕರೇಜ್ ಮತ್ತೆ ಡಿವೋಷನ್ ನ ಎಕ್ಸಿಬಿಟ್ ಮಾಡಿರ್ತಾರೆ, ಅವರಿಗೆ ಗ್ಯಾಲೆಂಟರಿ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಯೂಶಲಿ ಇಯರ್ಲಿ ಟ್ವೈಸ್ ಅಂದ್ರೆ ವರ್ಷಕ್ಕೆ 2 ಸಲ ಈ ಅವಾರ್ಡ್ ಅನ್ನ ಕೊಡ್ತಾರೆ. ಒಂದು ಇಂಡಿಪೆಂಡೆನ್ಸ್ ಡೇ ದಿನ, ಎರಡನೇದಾಗಿ ರಿಪಬ್ಲಿಕ್ ಡೇ ದಿನ. ಸೊ ಒಟ್ಟು 2 ಬಾರಿ ಗ್ಯಾಲೆಂಟರಿ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಗ್ಯಾಲೆಂಟರಿ ಅವಾರ್ಡ್ಸ್ ಅನ್ನ ಏನೇನಂತ ಕರೀತಾರೆ ಅಂತ ಹೇಳಿದ್ರೆ, ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ ಅಂತ ಕೂಡ ಕರೆಯಲಾಗುತ್ತೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಈ 3 ಅವಾರ್ಡ್ಗಳನ್ನ 1950 26 ಜಾನ್ವರಿಯಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದನ್ನ ಸಪರೇಟ್ ಮಾಡ್ಬಿಟ್ಟು ವಾರ್ ಟೈಮ್ ಅವಾರ್ಡ್, ಪೀಸ್ ಟೈಮ್ ಅವಾರ್ಡ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ವಾರ್ ಟೈಮ್ ಅವಾರ್ಡ್ ಪರಮವೀರ್ ಚಕ್ರ, ಮಹಾವೀರ್ ಚಕ್ರ ಮತ್ತೆ ವೀರ ಚಕ್ರ ಇದನ್ನ ಕೊಡ್ತಾರೆ ವಾರ್ ಟೈಮ್ ಅವಾರ್ಡ್ಗೆ. ಪೀಸ್ ಟೈಮ್ ಅವಾರ್ಡ್ಗೆ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರವನ್ನ ಕೊಡ್ಲಾಗುತ್ತೆ. ಇದರಲ್ಲಿ ಹೈಯೆಸ್ಟ್ ಅವಾರ್ಡ್ ಬಂದ್ಬಿಟ್ಟು ಅಶೋಕ ಚಕ್ರ. ಅಶೋಕ ಚಕ್ರ ಕ್ಲಾಸ್ 1 ಅವಾರ್ಡು, ಅಶೋಕ ಚಕ್ರ ಕ್ಲಾಸ್ 2, ಅಶೋಕ ಚಕ್ರ ಕ್ಲಾಸ್ 3 ಅಂತ ಇತ್ತು 1952 ತನಕ. 1952 ಆದ್ಮೇಲೆ 1967 ಇಂದ ಏನ್ ಮಾಡ್ತಾರೆ, ಇದನ್ನ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ಹೇಳ್ಬಿಟ್ಟು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ರೀನೇಮ್ ಮಾಡ್ಲಾಗತ್ತೆ. ಸೊ ಇದಿಷ್ಟು ಗ್ಯಾಲೆಂಟ್ರಿ ಅವಾರ್ಡ್ ಬಗ್ಗೆ. ಎಸ್ಪೆಷಲಿ ಈ ಅವಾರ್ಡ್ ಬಂದ್ಬಿಟ್ಟು ಸ್ಟೇಟ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. UPSC ಅಲ್ಲಿ 2025 ಇಂದ ಆಲ್ರೆಡಿ ಡಿಫೆನ್ಸ್ ರಿಲೇಟೆಡ್ ಕ್ವಶನ್ಸ್ ರೈಸ್ ಆಗ್ತಿರೋದ್ರಿಂದ, ಬಿಕಾಸ್ ಹೆಚ್ಚಿನ ಪ್ರಿಫರೆನ್ಸ್ ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಆಗ್ತಾ ಇರೋದ್ರಿಂದ, ಡಿಫೆನ್ಸ್ ರಿಲೇಟೆಡ್ ಬರೋದ್ರಿಂದ ಈ ಗ್ಯಾಲೆಂಟ್ರಿ ಅವಾರ್ಡ್ ಬಗ್ಗೆ ಕ್ವಶನ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ತನಕ ಗ್ಯಾಲೆಂಟ್ರಿ ಅವಾರ್ಡ್ ಬಗ್ಗೆ ಕೇಳಿಲ್ಲ, ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು, ಬಟ್ UPSC ಅಲ್ಲಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗ್ಯಾಲೆಂಟ್ರಿ ಅವಾರ್ಡ್ ಇನ್ ಇಂಡಿಯಾ. ಪೀಸ್ ಟೈಮ್ ಅಂಡ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಫಾಲೋ separate institutional list with the Ashoka Chakra holding absolute highest precedent over all categories. Idu wrong. Second one, Paramveer Chakra, Mahavir Chakra and Veera Chakra were all instituted on January 26, 1950. Idu correct. Shaurya Chakra is categorized strictly as a peacetime gallantry award. Idu kuda correct because illi nodidvi Shaurya Chakra ಪೀಸ್ ಟೈಮ್ ಅವಾರ್ಡ್ ಅಲ್ಲೇ ಬರುತ್ತೆ. ಸೊ ಆನ್ಸರ್ ಬಂದು 2 and 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಟಾಪಿಕ್, ಶಿವಲುಂಚ್ ವಾಲ್ಕೆನೋ ಎರಪ್ಷನ್. ಶಿವಲುಂಚ್ ವಾಲ್ಕೆನೋ ಎರಪ್ಷನ್ ಇಂಪಾರ್ಟೆಂಟ್ ಒನ್ ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ ಇದು. ವರ್ಲ್ಡ್ ಅಲ್ಲಿ ಎಷ್ಟು ಆಕ್ಟಿವ್ ವಾಲ್ಕೆನೋಸ್ ಇದೆ, ಅದರಲ್ಲಿ ಶಿವಲುಂಚ್ ವಾಲ್ಕೆನೋ ಕೂಡ ಒನ್ ಆಫ್ ದ ಆಕ್ಟಿವ್ ವಾಲ್ಕೆನೋ. ರಷ್ಯಾದ ಈಸ್ಟರ್ನ್ ರೀಜನ್ ಅಲ್ಲಿ ಕಾಣಬಹುದಾಗುತ್ತೆ. ರೀಸೆಂಟ್ ಆಗಿ ಎರಪ್ಟ್ ಆಗಿದೆ. ಆಶ್ ಎರಪ್ಟ್ ಆಗಿರೋದ್ರಿಂದ ಅಟ್ಮಾಸ್ಫಿಯರ್ಗೆ ಮೇಜರ್ ಥ್ರೆಟ್ ಅನ್ನ ತಗೊಬಂದಿದೆ. ಸೊ ಇದು ಆಕ್ಟಿವ್ ವಾಲ್ಕೆನೋ ರಷ್ಯಾ ಅಲ್ಲಿರೋದು. ರಷ್ಯಾದ ಕಾಮ್ಚಟ್ಕಾ ಬೇಸಿನ್ ಅಂತ ಹೇಳಿ ಕರಿತೀವಿ, ಅಥವಾ ಕಾಮ್ಚಟ್ಕಾ ಪೆನಿನ್ಸುಲಾ ಅಂತ ಹೇಳಿ ಕರಿತೀವಿ. ಈ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಶಿವಲುಂಚ್ ವಾಲ್ಕೆನೋವನ್ನ ನೋಡಬಹುದಾಗುತ್ತೆ. 1999 ಆಗಸ್ಟ್ ಇಂದ ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತದೆ. ಬಟ್ ಎಕ್ಸ್ಪ್ಲೋಷನ್ ಎರಪ್ಟ್ ಆಗದೆ ಬೇರೆ, ಎಕ್ಸ್ಪ್ಲೋಷನ್ ಬೇರೆ. ಯಾವಾಗ ಆಶ್ ರಿಲೇಟೆಡ್ ವಾಲ್ಕೆನೋಸ್ ಎರಪ್ಟ್ ಆಗುತ್ತಲ್ಲ, ಎಲ್ಲಾ ಟೈಮಲ್ಲೂ ಕೂಡ ಎಕ್ಸ್ಪ್ಲೋಸಿವ್ ಅಂತಾನೆ ಹೇಳಕ್ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತಾ ಇದೆ, ಬಟ್ ಎಕ್ಸ್ಪ್ಲೋಸಿವ್ ಕಂಟಿನ್ಯೂಸ್ ಆಗಿಲ್ಲ, ಅಕೇಶನಲಿ ಮಾತ್ರ ಎಕ್ಸ್ಪ್ಲೋಸಿವ್ ಆಗಿ ಕನ್ವರ್ಟ್ ಆಗುತ್ತೆ.
ಇದೊಂದು ಸ್ಟ್ರಾಟೋ ವಾಲ್ಕೆನೋ. ಸ್ಟ್ರಾಟೋ ಅಂದ್ರೆ ಮೀನಿಂಗ್ ಏನು? ಲೇಯರ್ಡ್. ಸೊ ಲೇಯರ್ ಆಗಿರುವಂತಹ ವಾಲ್ಕೆನೋ, ಇದನ್ನ ಸ್ಟ್ರಾಟೋ ವಾಲ್ಕೆನೋ ಅಂತ ಹೇಳಿ ಕರಿತೀವಿ. ಸ್ಲೋಪ್ ಬಂದ್ಬಿಟ್ಟು ಸ್ಟೀಪ್ ಸ್ಲೋಪ್ ಇರುತ್ತೆ. ಅಂಡ್ ಇದ್ರ ಲೇಯರ್ ಅಲ್ಲಿ ಆಶಸ್ ಇರುತ್ತೆ, ಹಾರ್ಡನ್ಡ್ ಲಾವಾ ಮತ್ತೆ ವಾಲ್ಕ್ಯಾನಿಕ್ ರಾಕ್ಸ್ ಗಳನ್ನ ನೋಡಬಹುದಾಗುತ್ತೆ. The Chevelux volcano, which recently triggered red level aviation alert following a major ash eruption, is located in which geographical region? Japanese archipelago, Indonesia, Sunda Arc, Russia's Kamchatka Peninsula. ಇದು ಕರೆಕ್ಟ್. ಇಲ್ಲಿ ಏವಿಯೇಷನ್ ಅಂದ್ರೆ ಏನು? ಏವಿಯೇಷನ್ ಅಥವಾ ಏವಿಯನ್ ಸ್ಪೀಸೀಸ್ ಅಂತ ಎಲ್ಲ ಕರಿತೀವಿ. ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಸ್ಪೀಸೀಸ್ ಗಳನ್ನ ಏವಿಯನ್ ಸ್ಪೀಸೀಸ್ ಅಂತೀವಲ್ವಾ, ಅದೇ ತರ ಏವಿಯೇಷನ್ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ನ ಅಥವಾ ಗ್ಯಾಸಸ್ ರಿಲೇಟೆಡ್ ಇರುತ್ತಲ್ಲ ಅದನ್ನ ಏವಿಯೇಷನ್ ಅಂತ ಹೇಳಿ ಕರೀತೇವೆ. ನೆಕ್ಸ್ಟ್ ಜಿಐ ಟ್ಯಾಗ್ ತೇಜ್ಪುರ್ ಲಿಚ್ಚಿ. ತೇಜ್ಪುರ್ ಲಿಚ್ಚಿ ಜಿಐ ಟ್ಯಾಗ್ ತಗೊಂಡಿದೆ. ಈ ಜಿಐ ಟ್ಯಾಗ್ ಈಗ ಕೊಟ್ಟಿರೋದಲ್ಲ, ಮುಂಚೆನೆ ಜಿಐ ಟ್ಯಾಗ್ ಅನ್ನ ಇದಕ್ಕೆ ಪ್ರೊವೈಡ್ ಮಾಡಿದ್ರು 2013 ಅಲ್ಲಿ. ಬಟ್ ಈಗ ಇದ್ರ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಜಾಸ್ತಿ ಅಸ್ಸಾಮಿಂದ ದುಬೈಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಭಾರತದಿಂದ. ಅದಕ್ಕೋಸ್ಕರ ಈಗ ಜಿಐ ಟ್ಯಾಗ್ ತೇಜ್ಪುರ್ ಲಿಚ್ಚಿ ನ್ಯೂಸ್ ಅಲ್ಲಿದೆ. ಯಾಕೆ ಇದಕ್ಕೆ ಜಿಐ ಟ್ಯಾಗ್ ಬಂದಿದೆ ಅಂದ್ರೆ ಇದ್ರದ್ದು ಎಕ್ಸೆಪ್ಷನಲ್ ವೆರೈಟಿ ಏನು ಅಂತ ಹೇಳಿದ್ರೆ, ಫೀಚರ್ ಏನು ಅಂದ್ರೆ ಇದ್ರದ್ದು ಸ್ವೀಟ್ನೆಸ್ ಅಂಡ್ ಆಲ್ಸೋ ಬ್ರೈಟ್ ರೆಡ್ ಕಲರ್ ಇರುತ್ತೆ. ಅಂಡ್ ಅರೋಮಾ ಅಂದ್ರೆ ಅದ್ರ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಸುಪೀರಿಯರ್ ಕ್ವಾಲಿಟಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂತಹ ಫ್ರೂಟ್ ಇದಾಗಿದೆ. ಸೊ ಇದ್ರದ್ದು ವೆರೈಟಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಬೊಂಬಾಯ ಇದ್ರದ್ದು ವೆರೈಟಿ, ಬಿಲಾತಿ, ಎಲೈಚೈ, ಪಿಯಾಜಿ ಮತ್ತೆ ಸಾಹಿ, ಈ ರೀತಿಯಾದಂತಹ ವೆರೈಟೀಸ್ ಅನ್ನ ಇಲ್ಲಿ ಲಿಚ್ಚಿ ಅಂಡರ್ ಅಲ್ಲಿ ನೋಡ್ತೇವೆ. 2013 ಅಲ್ಲಿ ಇದಕ್ಕೆ ಜಿಐ ಟ್ಯಾಗ್ ಅನ್ನ ಕೊಡ್ಲಾಗತ್ತೆ ಬಿಕಾಸ್ ಆಫ್ ಇಟ್ಸ್ ಎಕ್ಸೆಪ್ಷನಲ್ ವೆರೈಟಿ. ಅದನ್ನ ಐಡೆಂಟಿಫೈನ ಮಾಡ್ತೀವಲ್ವಾ, ಮಾಡ್ಬಿಟ್ಟು ಅದ್ರದ್ದು ಎಕ್ಸೆಪ್ಷನಲ್ ಫೀಚರ್ಸ್ ಕಡೆಯಿಂದ ಆ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ರೀಜನ್ಗೆ ತುಂಬಾ ಹೈ ಲೆವೆಲ್ ವೆರೈಟಿ ಅಂತ ಹೇಳ್ಬಿಟ್ಟು ಜಿಯೋಗ್ರಫಿಕಲ್ ಇಂಡಿಕೇಶನ್ ನ ಕೊಡ್ಲಾಗತ್ತೆ 2013 ಅಲ್ಲಿ. ನೆಕ್ಸ್ಟ್ ಇದು ಯಾವ ರೇಂಜ್ ಆಲ್ಟಿಟ್ಯೂಡ್ ಇದ್ದಾಗ ಬೆಳೆಯುತ್ತೆ? ಜಿಯೋಗ್ರಫಿಕಲ್ ಫೀಚರ್ 800 ಮೀಟರ್ ಆಲ್ಟಿಟ್ಯೂಡ್ ಅಲ್ಲಿ ಲಿಚ್ಚಿಯನ್ನ ಬೆಳೆಯಬಹುದು. ಅಂಡ್ ಕ್ಲೈಮೆಟಿಕ್ ಕಂಡೀಷನ್ ಬಂದ್ಬಿಟ್ಟು ಮಾಯಿಸ್ಟ್ ಸಬ್ ಟ್ರಾಪಿಕಲ್ ಕ್ಲೈಮೆಟಿಕ್ ಕಂಡೀಷನ್ ಬೇಕು. ಸಬ್ ಟ್ರಾಪಿಕಲ್ ಕ್ಲೈಮೆಟಿಕ್ ಕಂಡೀಷನ್, ಹೆನ್ಸ್ ಇದನ್ನ ಟ್ರಾಪಿಕಲ್ ಫ್ರೂಟ್ ಅಂತ ಹೇಳಿ ಕರೀಲಾಗತ್ತೆ. ಸಾಯಿಲ್ ಫೀಚರ್ ಬಂದ್ಬಿಟ್ಟು ಲೂಮಿ ಸಾಯಿಲ್ ಇರಬೇಕು. ಲೂಮಿ ಸಾಯಿಲ್ ಅಂತ ಹೇಳಿದ್ರೆ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ pH ಲೆವೆಲ್ ಕೂಡ ಮೇಂಟೈನ್ ಆಗಬೇಕು. ಸಾಯಿಲ್ ಅಲ್ಲಿ pH ಬಂದ್ಬಿಟ್ಟು 5 to 7 pH ಇರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಸಾಯಿಲ್ ಆಸಿಡಿಟಿ ಜಾಸ್ತಿ ಆಗಿ ಇನ್ನೂ ಕೂಡ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ಪೀಸೀಸ್ಗೆ. ನೆಕ್ಸ್ಟ್ ಟೆಂಪರೇಚರು ನಾಟ್ ಮೋರ್ ದ್ಯಾನ್ 40 ಡಿಗ್ರಿ ಸೆಲ್ಸಿಯಸ್. ಸಮ್ಮರ್ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗಬಾರ್ದು, ಮತ್ತೆ ಫ್ರೀಸಿಂಗ್ ಪಾಯಿಂಟ್ ಗಿಂತ ವಿಂಟರ್ ಅಲ್ಲಿ ಕಡಿಮೆ ಆಗಬಾರ್ದು. ಅಂಡ್ ತುಂಬಾನೇ ರೈನ್ಫಾಲ್ ಆದ್ರೆ ಇದು ಈ ಒಂದು ಸ್ಪೀಸೀಸ್ಗೆ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನ ಲಿಚಿನ್ ಕಲ್ಟಿವೇಶನ್ ನೋಡ್ಕೊಂಡ್ರೆ ಚೀನಾ ಮೊದಲನೇ ಪ್ಲೇಸ್ ಅಲ್ಲಿದೆ. ಈ ವೆರೈಟಿ ಲಿಚಿಯನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅಥವಾ ಕಲ್ಟಿವೇಶನ್ ಮಾಡೋದ್ರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಭಾರತ ಇದೆ. ಅದನ್ ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಕಂಟ್ರೀಸ್ ಗಳು ಲಿಚಿಯನ್ನ ಕಲ್ಟಿವೇಟ್ ಮಾಡ್ತಿವೆ ಅಂತ ಹೇಳಿದ್ರೆ ಥೈಲ್ಯಾಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಮಡಗಸ್ಕರು, ಫ್ಲೋರಿಡಾ, US ಅಲ್ಲಿ ಫ್ಲೋರಿಡಾ ಅಂತ ಪ್ಲೇಸ್ ಇದೆ, ಅಲ್ಲೂ ಕೂಡ ಈ ವೆರೈಟಿಯ ಲಿಚಿಯನ್ನ ನೋಡ್ಬಹುದಾಗತ್ತೆ. ಇನ್ನ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ, ಕಲ್ಟಿವೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಹಾರ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಮತ್ತೆ ಜಾರ್ಖಂಡ್ ಅಂಡ್ ಜಿಐ ಟ್ಯಾಗ್ ತಗೊಂಡಿರೋ ರೀಜನ್ ಅಸ್ಸಾಂ. ಈ ರೀಜನ್ಸ್ ಅಲ್ಲಿ ಭಾರತದಲ್ಲಿ ಲಿಚಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ. ವಿತ್ ರೆಫರೆನ್ಸ್ ಟು ಲಿಚಿ ಕಲ್ಟಿವೇಶನ್ ಅಂಡ್ ತೇಜ್ಪುರ್ ಲಿಚಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. India ranked as world's largest producer of lychee, followed closely by China. Wrong. Tezpur lychee is a GI tag horticultural products belong to the Saphendaceae family from Assam. Idu correct.
Next, the crop thrives best under dry arid condition and prefers highly alkaline soil with pH above 8.5. 8.5 ಕೂಡ ಅಲ್ಲ, ಡ್ರೈ ಅಂಡ್ ಅರೈಡ್ ಕಂಡೀಷನ್ ಅಲ್ಲಿ ಕೂಡ ಇದು ಇರೋದಿಲ್ಲ. ಸೊ ಆನ್ಸರ್ ಬಂದು 2 is the right answer. Next topic, National SC/ST Hub Scheme. National Scheduled Caste and Scheduled Tribes Hub Scheme. ಸೊ ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಮಿನಿಸ್ಟ್ರಿ ಆಫ್ MSME, ನ್ಯಾಷನಲ್ SC/ST ಹಬ್ ಸ್ಕೀಮ್ ಮೂಲಕ ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ ಅನ್ನ ಪ್ರಮೋಟ್ ಮಾಡ್ತಿದೆ. ಅದಕ್ಕೋಸ್ಕರ ನ್ಯಾಷನಲ್ SC/ST ಹಬ್ ಸ್ಕೀಮು ನ್ಯೂಸ್ ಅಲ್ಲಿದೆ. ನ್ಯಾಷನಲ್ SC/ST ಸ್ಕೀಮ್ 2016 ಅಲ್ಲಿ ಲಾಂಚ್ ಮಾಡಲಾಗತ್ತೆ. 2016 ಅಲ್ಲಿ ಮಿನಿಸ್ಟ್ರಿ ಆಫ್ MSME ಅಡಿಯಲ್ಲಿ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿ ಇದು ಹೊರಹೊಮ್ಮುತ್ತೆ. ಇದರ ಮೇನ್ ಅಜೆಂಡಾ ಏನು ಅಂತ ಹೇಳಿದ್ರೆ, SC/ST ಕೆಟಗರೀಸ್ ಅಲ್ಲಿ ಎಂಟರ್ಪ್ರಿನರ್ಸ್ ಗಳನ್ನ ಅವರ ಕೆಪಾಸಿಟಿಯನ್ನ ಮತ್ತೆ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡಿ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಪ್ರಮೋಷನ್ ನ ತಗೊಂಡ್ಬರ್ಬೇಕು, ಮತ್ತೆ ಅವ್ರ ಎಂಟರ್ಪ್ರಿನರ್ಶಿಪ್ ಕಲ್ಚರಲ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ಫ್ಲಾಗ್ಶಿಪ್ ಸ್ಕೀಮ್ ಆಗಿ ತರಲಾಗುತ್ತೆ. ಇದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ವಿಚ್ ಸೆಂಟ್ರಲ್ ಏಜೆನ್ಸಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ದ ನ್ಯಾಷನಲ್ SC/ST ಹಬ್ ಸ್ಕೀಮ್ ಅಂಡರ್ ಮಿನಿಸ್ಟ್ರಿ ಆಫ್ MSME? ಸೊ ಇದಕ್ಕೆ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಪೀಸೀಸ್ ಇನ್ ನ್ಯೂಸ್, ಘಾರಿಯಲ್ಸ್. ಘಾರಿಯಲ್ಸು ಆಲ್ಮೋಸ್ಟ್ 1 ಮಂತ್ ಇಂದ ನ್ಯೂಸ್ ಅಲ್ಲಿದೆ. ವೈ? ಬಿಕಾಸ್ ಘಾರಿಯಲ್ಸ್ದು ಹ್ಯಾಚಿಂಗ್ ಸೈಟ್ಸ್ ಜಾಸ್ತಿ ಆಗ್ತಾ ಇದೆ. ಘಾರಿಯಲ್ಸ್ ಪ್ರೊಟೆಕ್ಷನ್ಗೋಸ್ಕರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮೇಜರ್ ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಘಾರಿಯಲ್ಸ್ ನ್ಯೂಸ್ ಅಲ್ಲಿದೆ. ಘಾರಿಯಲ್ಸ್ ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಬಿಹಾರ್ನ ಗಂದಕ್ ರಿವರ್ ಅಲ್ಲಿ ಘಾರಿಯಲ್ಸ್ ಗಳ 31 ಘಾರಿಯಲ್ಸ್ ಗಳನ್ನ ಈ ಒಂದು ರಿವರ್ಗೆ ಬಿಡ್ಲಾಗಿದೆ. ಅಂಡ್ ಈ 31 ಘಾರಿಯಲ್ಸ್ ಗಳು ಕೂಡ ಕ್ಯಾಪ್ಟಿವ್ ಬ್ರೀಡಿಂಗ್ ಅಲ್ಲಿ ಹ್ಯಾಚಿಂಗ್ ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಪ್ರೊಟೆಕ್ಟ್ ಮಾಡಿ ಈಗ ವೈಲ್ಡ್ ಗೆ ಅದನ್ನ ಬಿಡ್ತಾ ಇದ್ದಾರೆ. ಘಾರಿಯಲ್ಸ್ ಬಗ್ಗೆ ನೋಡ್ಕೊಂಡ್ರೆ, ಫೀಚರ್ ಆಫ್ ದ ಘಾರಿಯಲ್ಸ್ ನ ಕೇಳ್ತಾರೆ. ಘಾರಿಯಲ್ಸ್ ಆರ್ ದ ಫ್ರೆಶ್ ವಾಟರ್ ಸ್ಪೀಸೀಸ್. ಫ್ರೆಶ್ ವಾಟರ್ ಅಲ್ಲಿ ಮಾತ್ರ ಸಿಗುತ್ತೆ. ದಟ್ ಇಸ್ ವೈ ಘಾರಿಯಲ್ಸ್ ಅಲ್ಲಿ, ಕ್ರೊಕೊಡೈಲ್ಸ್ ಅಲ್ಲಿ ನಾವು 3 ವೆರೈಟೀಸ್ ಗಳನ್ನ ನೋಡ್ತೀವಿ. ಒಂದು ಘಾರಿಯಲ್ಸ್, ಎರಡನೇದಾಗಿ ಮುಗ್ಗರ್ಸ್ ಅಂಡ್ ಮೂರನೇದಾಗಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್. ಘಾರಿಯಲ್ಸ್ ಮತ್ತೆ ಮುಗ್ಗರ್ಸ್ ಬಂದು ಫ್ರೆಶ್ ವಾಟರ್ ಕ್ರೊಕೊಡೈಲ್. ಸಾಲ್ಟ್ ವಾಟರ್ ಕ್ರೊಕೊಡೈಲ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್, ಇಟ್ ಥ್ರೈವ್ಸ್ ಇನ್ ಸಾಲ್ಟ್ ವಾಟರ್. ಈಗ ಘಾರಿಯಲ್ಸ್ ನ್ಯೂಸ್ ಅಲ್ಲಿದೆ. ಘಾರಿಯಲ್ಸ್ ಯಾಕೆ ತುಂಬಾ ವೆರೈಟಿ ಆಗಿದೆ ಮುಗ್ಗರ್ಸ್ ಗಿಂತ ಅಂತ ಹೇಳಿದ್ರೆ, ಇದ್ರದ್ದು ಸ್ನೋಟ್ ಬಂದ್ಬಿಟ್ಟು ತುಂಬಾ ನ್ಯಾರೋವರ್ ಇರುತ್ತೆ, ಅದಕ್ಕೋಸ್ಕರ. ಅಂಡ್ ಆಲ್ಸೋ ಇಟ್ ಆಕ್ಟ್ ಆಸ್ ಅ ಇಂಡಿಕೇಟರ್ ಸ್ಪೀಸೀಸ್. ಇಟ್ ವಿಲ್ ಚೆಕ್ ಆನ್ ದ ಫಿಶ್ ಸ್ಪೀಸೀಸ್ ಇನ್ ದ ಆಕ್ವಾಟಿಕ್ ಎಕೋಸಿಸ್ಟಮ್. ಸೊ ಘಾರಿಯಲ್ಸ್ ಅನ್ನುವಂತಹ ವರ್ಡ್ ಹಿಂದಿಯಲ್ಲಿ ಇರುವಂತಹ ಗಾರಾ ಅನ್ನುವಂತಹ ವರ್ಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು. ಗಾರಾ ಅಂತ ಹೇಳಿದ್ರೆ ಪಾಟ್ ಅಥವಾ ವೆಸಲ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಇದ್ರದ್ದು ಸ್ನೋಟ್ ಬಂದ್ಬಿಟ್ಟು ನ್ಯಾರೋ ಮತ್ತೆ ವೆಸಲ್ ತರ ಇರೋದ್ರಿಂದ ಇದನ್ನ ಘಾರಿಯಲ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಯೂಶಲಿ ಡೀಪ್ ವಾಟರ್ ಇನ್ಹೆಬಿಟೆಂಟ್ಸ್, ಡೀಪ್ ವಾಟರ್ ಅಲ್ಲಿ ಸಿಗುತ್ತೆ. ಕ್ಲೀನ್ ಫ್ರೆಶ್ ವಾಟರ್ ಅಲ್ಲಿ ಇರುವಂತಹ ಸ್ಪೀಸೀಸ್ ಘಾರಿಯಲ್ಸ್. ಇಂಡಿಯಾ ಬಿಟ್ಟು ಬೇರೆ ಎಲ್ಲಿ ಘಾರಿಯಲ್ಸ್ ಗಳನ್ನ ನೋಡ್ಬೋದು ಅಂದ್ರೆ, ಬಾಂಗ್ಲಾದೇಶ್, ಭೂತಾನ್, ನೇಪಾಲ್, ಬಾಂಗ್ಲಾದೇಶ್, ಭೂತಾನ್, ಮಯನ್ಮಾರ್ ಮತ್ತೆ ಪಾಕಿಸ್ತಾನ್. ಸೊ ಇಂಡಿಯಾದ ಬಾರ್ಡರ್ ಕಂಟ್ರೀಸ್ ಯಾವ್ದೆಲ್ಲ ಇದೆ ಅಲ್ಲಿ ನಾವು ಘಾರಿಯಲ್ಸ್ ಗಳನ್ನ ನೋಡಬಹುದಾಗತ್ತೆ. ಇನ್ನು ಭಾರತದಲ್ಲಿ ಎಲ್ಲಿ ಘಾರಿಯಲ್ಸ್ ಹ್ಯಾಚಿಂಗ್ ಸೈಟ್ಸ್ ಅಥವಾ ಘಾರಿಯಲ್ಸ್ ಪ್ರೊಟೆಕ್ಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತೆ ರಾಜಸ್ಥಾನ್ ಅಲ್ಲಿ ಡೆಡಿಕೇಟೆಡ್ ಘಾರಿಯಲ್ ರಿಸರ್ವ್ಸ್ ಗಳನ್ನ ತಗೊಂಡ್ಬರಲಾಗಿದೆ. ಜೊತೆಗೆ ಮೇಜರ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಗಂಗಾ ರಿವರ್ ಅಲ್ಲಿ ಇದೆ. ಎಸ್ಪೆಷಲಿ ಗಂಗಾದ ಮೇಜರ್ ಟ್ರಿಬ್ಯೂಟರಿ ಆಗಿರುವಂತಹ ಚಂಬಲ್ ರಿವರ್ ಅಲ್ಲಿ ಮೇಜರ್ ಪಾಪ್ಯುಲೇಷನ್ ಆಫ್ ದ ಘಾರಿಯಲ್ಸ್ ಗಳನ್ನ ನೋಡ್ಬೋದು. ಅದನ್ನ ಬಿಟ್ರೆ ನೇಪಾಳ್ ಬಾರ್ಡರ್ ಅಲ್ಲಿ ಇರುವಂತಹ ರಾಪ್ತಿ ನಾರಾಯಣಿ ರಿವರ್ ಅಲ್ಲೂ ಕೂಡ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್ ಸ್ಪೀಸೀಸ್ ಘಾರಿಯಲ್ಸ್ ಗಳನ್ನ ಕಾಣಬಹುದು. ವಿತ್ ರೆಫರೆನ್ಸ್ ಟು ರಿವರೈನ್ ಕ್ರೊಕೊಡೈಲ್ ಸ್ಪೀಸೀಸ್ ಘಾರಿಯಲ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. They are primarily
piscivorous in their diet and are key indicator of clean deep freshwater river ecosystem. ಇದು ಕರೆಕ್ಟ್. Next, the largest surviving wild population of gharials in India is hosted within Chambal river system. ಇದು ಕೂಡ ಕರೆಕ್ಟ್. India's designated gharial reserves are geographically restricted only to the state of Bihar. ಇದು wrong. So answer 1 and 2 only. And gharials ಗಳನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ IUCN ಕೆಟಗರಿ ಅಲ್ಲಿ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂಡರ್ ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸೈಟ್ಸ್ ಅಲ್ಲಿ ಅಂದ್ರೆ ಟ್ರೇಡಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ಲಾಗ್ತಾ ಇದೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಝೋಜಿಲಾ ಟನಲ್ ಮೈಲ್ಸ್ಟೋನ್. ಝೋಜಿಲಾ ಟನಲ್ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಝೋಜಿಲಾ ಟನಲ್ ತುಂಬಾನೇ ಹೈಯೆಸ್ಟ್ ಟನಲ್ ಕನ್ಸ್ಟ್ರಕ್ಷನ್ ಹಿಮಾಲಯನ್ ರೀಜನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಲ್ಲಿ. ಸೊ ಇದು ಸೋನ್ಮಾರ್ಗ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಇರುವಂತಹ ಸೋನ್ಮಾರ್ಗ್ ಇಂದ ಲಡಾಖ್ ಅಲ್ಲಿ ಇರುವಂತಹ ಡ್ರಾಸ್ ರೀಜನ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಅಂಡ್ ಝೋಜಿಲಾ ಪಾಸ್ ಶ್ರೀನಗರ್ ಟು ಲೇ ಹೈವೇ ಅನ್ನ ಕನೆಕ್ಟ್ ಮಾಡುತ್ತೆ, ನ್ಯಾಷನಲ್ ಹೈವೇ 1. ಸೊ ನ್ಯಾಷನಲ್ ಹೈವೇ 1 ಬಿಟ್ವೀನ್ ಶ್ರೀನಗರ್ ಟು ಲೇ, ಇದನ್ನ ಝೋಜಿಲಾ ಟನಲ್ ಕನೆಕ್ಟ್ ಮಾಡ್ಲಾಗುತ್ತೆ. ಇಲ್ಲಿ ಝೋಜಿಲಾ ಪಾಸ್ ಇದೆ, ಇಲ್ಲಿ ತನಕ ಅದೊಂದು ನ್ಯಾಚುರಲ್ ವೇ ಆಗಿತ್ತು. ಈಗ ಅಲ್ಲಿ ಟನಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಶ್ರೀನಗರ್ ಇಂದ ಲೇಗೆ ಕನೆಕ್ಟ್ ಅನ್ನ ಮಾಡ್ಲಾಗ್ತಿದೆ. ಈ ಟನಲ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಆಲ್ ವೆದರ್ ಕನೆಕ್ಟಿವಿಟಿಯನ್ನ ಕೊಡ್ಲಾಗತ್ತೆ. ಅಂದ್ರೆ ಎಲ್ಲಾ ಟೈಮ್ ಕೂಡ ಇದರಲ್ಲಿ ಮೂವ್ಮೆಂಟ್ಸ್ ಗಳು ನಡೀತಾ ಇರುತ್ತೆ. ಸೊ ಇದರಿಂದ ಯಾವುದೇ ಟ್ರೇಡಿಂಗ್ ಆಕ್ಟಿವಿಟೀಸ್ ಗಳು ಕಂಟ್ರೋಲ್ ಆಗಲ್ಲ ಅಥವಾ ಹ್ಯೂಮನ್ ಮೂವ್ಮೆಂಟ್ಸ್ ಕೂಡ ಕಂಟ್ರೋಲ್ ಆಗಲ್ಲ. ಸೊ ಈ ಟನಲ್ ಬಂದ್ಬಿಟ್ಟು ಹಾರ್ಸ್ ಶೂ ಶೇಪ್ ಅಲ್ಲಿ ಇರುವಂತಹ ಸಿಂಗಲ್ ಟ್ಯೂಬ್ ಟನಲ್ 13 ಕಿಲೋಮೀಟರ್ ಲಾಂಗ್ ಇದೆ ಮತ್ತೆ 9.5 ಮೀಟರ್ ವೈಡ್ ಇದೆ. ಪ್ರಪಂಚದಲ್ಲೇ ಲಾಂಗೆಸ್ಟ್ ಸಿಂಗಲ್ ಟ್ಯೂಬ್ ಬೈ ಡೈರೆಕ್ಷನಲ್ ರೋಡ್ ಟನಲ್ ಇದು. ಅಂಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಕಟ್ತಿರುವಂತಹ ಸಿಂಗಲ್ ಟನಲ್ ಅದೇ ಝೋಜಿಲಾ ಟನಲ್. ಝೋಜಿಲಾ ಸ್ಟ್ರೆಚ್ ಅಲ್ಲಿ ಟ್ರಾವೆಲ್ ಟೈಮ್ ರೆಡ್ಯೂಸ್ ಆಗುತ್ತೆ. ಎಷ್ಟು ಟ್ರಾವೆಲ್ ಟೈಮ್ ನ ರೆಡ್ಯೂಸ್ ಆಗುತ್ತೆ ಅಂತಂದ್ರೆ ಅರೌಂಡ್ 15 ಮಿನಿಟ್ಸ್ ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂಚೆ 90 ಮಿನಿಟ್ಸ್ ತಗೋತಾ ಇತ್ತು, ಇಲ್ಲಿಂದ 15 ಮಿನಿಟ್ಸ್ ಗೆ ಝೋಜಿಲಾ ಟನಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋ ಮೂಲಕ ಟೈಮ್ ನ ರೆಡ್ಯೂಸ್ ಮಾಡಲಾಗಿದೆ. ಕನ್ಸ್ಟ್ರಕ್ಷನ್ ನ ಯಾರು ಮಾಡ್ತಿರೋದು ಅಂತ ಹೇಳಿದ್ರೆ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ನ ಮಾಡಲಾಗ್ತಿದೆ. ರಿಗಾರ್ಡಿಂಗ್ ನ್ಯೂಲಿ breached Zojila tunnel, which of the following statements is correct? It provides critical all-weather road connectivity between Kashmir Valley and Ladakh under the Zojila Pass on National Highway 1. Is statement correct? Second one, it is engineered as the world's longest single tube bi-directional road tunnel at its specific altitude. ಇದು ಕೂಡ ಕರೆಕ್ಟ್. The construction implements the new Austrian tunneling method to counter fragile geography. ಇದು ಕೂಡ ಕರೆಕ್ಟ್. ಆನ್ಸರ್ 1, 2 and 3. All of the above statements are correct. ಸೊ ಟನಲ್ ಕನ್ಸ್ಟ್ರಕ್ಷನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಟನಲ್ ಕನ್ಸ್ಟ್ರಕ್ಷನ್ಸ್ ಗಳು ಆಗ್ತಾ ಇರೋದು ತುಂಬಾ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ, ಅಂದ್ರೆ ಹಿಮಾಲಯನ್ ರೀಜನ್ ಎಕೋಸಿಸ್ಟಮ್ ವೆರಿ ಸೆನ್ಸಿಟಿವ್ ಏರಿಯಾ ಅಂಡ್ ಆಲ್ಸೋ ಹಾಟ್ ಸ್ಪಾಟ್ಸ್ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈನ ಮಾಡಿದ್ದೀವಿ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಜಿಯೋಗ್ರಫಿಕಲ್ ಕಂಡೀಷನ್ ನ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ ಇಂಡಿಯನ್ ಪ್ಲೇಟ್ ಮೂವ್ ಆಗ್ತಾ ಇದೆಲ್ಲ, ಇದು ಅರ್ಥಕ್ವಿಕ್ ಪ್ರಾನ್ ಏರಿಯಾ. ಸೊ ಇಲ್ಲೇನಾಗತ್ತೆ, ಅರ್ಥಕ್ವಿಕ್ ಜಾಸ್ತಿ ಆಗ್ಬಿಟ್ಟು ಕೆಲವೊಂದ್ಸಲ ಟನಲ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಟನಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಟನಲ್ ಫೇಲ್ಯೂರ್ಸ್ ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಇದರಿಂದ ಲೇಬರ್ಸ್ ಗಳಿಗೆ ಥ್ರೆಟ್ ಆಗ್ತಾ ಇರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಎಸ್ಪೆಷಲಿ GS2 ಮತ್ತೆ GS3 ಪರ್ಸ್ಪೆಕ್ಟಿವ್, GS3 ಬಂದಾಗ ಎಕಾನಮಿ ಅಂಡ್ ಆಲ್ಸೋ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟಲಿ ಇಂಪಾರ್ಟೆಂಟ್. GS2 ಅಲ್ಲಿ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಆಗಿ ಮತ್ತೆ ಪಾಲಿಸಿ ಮೇಕಿಂಗ್ ಅಲ್ಲಿ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಇದಿಷ್ಟು ನ್ಯೂಸ್ ಅಲ್ಲಿ ಇದ್ದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಥ್ಯಾಂಕ್ ಯು.